ನಿನ್ನೆ ಸಂಜೆ 7 ಗಂಟೆಗೆ ನವದೆಹಲಿಯಲ್ಲಿ ಕೇಂದ್ರ ಕೃಷಿ ಸಚಿವರನ್ನು ರಾಜ್ಯದ ಬರದ ಒಂದು ವಿಚಾರವಾಗಿ ಮತ್ತು ರೈತರ ಬವಣೆಯ ವಿಚಾರವಾಗಿ ಮಳೆ ಇಲ್ಲದೇ ಬೆಳೆ ಇಲ್ಲದೇ ಇರತಕ್ಕಂಥ ಎಲ್ಲ ವಿಚಾರವನ್ನು ಸಂಕ್ಷಿಪ್ತವಾಗಿ ಖುದ್ದಾಗಿ ನಾನೇ ಭೇಟಿ ಮಾಡಿ ಕೇಂದ್ರದ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಮಾಡಿದ್ದೆ. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದಂಥ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ರವರು ಅತ್ಯಂತ ಸೌಹಾರ್ದಯುತವಾಗಿ ನಮ್ಮ ಜೊತೆಯಲ್ಲಿ ಕರ್ನಾಟಕದ ಬವಣೆಯನ್ನು ಅರ್ಥ ಮಾಡಿಕೊಂಡು ಕರ್ನಾಟಕದ ರೈತರ ಸಮಸ್ಯೆಗೆ ಕೇಂದ್ರ ಸರ್ಕಾರ ಮುಕ್ತವಾಗಿ ಎಲ್ಲ ವಿಚಾರದಲ್ಲೂ ನೆರವಿಗೆ ಬರ್ತೇವೆ ಅನ್ನೋಂಥ ಭರವಸೆಯನ್ನು ನೀಡಿದರು. ಹಾಗೆ ನಾನು ವಿವರಣೆ ಮಾಡಿದಂಥ ವಿಚಾರವನ್ನು ಗಮನದಲ್ಲಿಟ್ಕೊಂಡು ಸೆಪ್ಟೆಂಬರ್ ಮೊದಲ ವಾರದಲ್ಲಿ ನಾನೇ ಖುದ್ದಾಗಿ ನಿಮ್ಮ ಕರ್ನಾಟಕದ ಯಾವುದಾದ್ರೂ ಒಂದು ಜಿಲ್ಲೆಗೆ ಬಂದು ಭೇಟಿ ಮಾಡ್ತೇನೆ ಅನ್ನೋಂಥ ವಿಚಾರವನ್ನು ನನ್ನ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ. ಈಗ ಸದ್ಯದಲ್ಲಿ ಒಂದು ಸಮಸ್ಯೆ, ನಮ್ಮ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಕೇಂದ್ರ ಸಚಿವರಿಗೆ ಬರೆದಂಥ ಪತ್ರದ ಒಂದು ಆಧಾರದ ಮೇಲೆ ಕೇಂದ್ರ ಸಚಿವರು ಒಂದು ಈ ವಿಮೆ ವಿಚಾರವಾಗಿ ಈ ದಿನಾಂಕವನ್ನು ವಿಸ್ತರಣೆ ಮಾಡಿ ಈ ತಿಂಗಳ ಕೊನೆ ತನಕ ಅವಕಾಶ ಮಾಡಿಕೊಡಿ ಅನ್ನೋಂಥ ಬೇಡಿಕೆಯನ್ನು ಒಂದು ರೀತಿಯಲ್ಲಿ ಒಪ್ಪಿದ ರೀತಿಯಲ್ಲಿ ನನಗೆ ಭರವಸೆಯನ್ನು ನೀಡಿದ್ದಾರೆ. ಇದರಿಂದಾಗಿ ಹಲವಾರು ರೈತರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೋಂದಣಿ ಮಾಡ್ಕೊಳ್ಳೋರಿಗೆ ಅವಕಾಶವನ್ನು ಕಲ್ಪಿಸಿದಂತೆ ಆಗ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಈಗಾಗಲೇ ಮುಂಗಾರು ಹಂಗಾಮಿನಲ್ಲಿ 10 ಜಿಲ್ಲೆಗಳ 666 ವಿಮಾ ಘಟಕಗಳಲ್ಲಿ ಬಿತ್ತನೆ ವೈಫಲ್ಯ ಮತ್ತು 6 ಜಿಲ್ಲೆಗಳ 288 ವಿಮಾ ಘಟಕಗಳಲ್ಲಿ ಮಧ್ಯಂತರ ಪರಿಹಾರಕ್ಕೆ ಆದೇಶವನ್ನು ಮಾಡಲಾಗಿದೆ. ಮತ್ತು ಕೇಂದ್ರ ಸಚಿವರಿಗೆ ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ನೋಂದಾಯಿಸುವಂಥ ಒಂದು ನೋಂದಣಿ ದಿನಾಂಕವನ್ನು ಈ ತಿಂಗಳ ಅಂತ್ಯದವರೆಗೆ ವಿಸ್ತರಿಸಬೇಕು ಅನ್ನೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಈ ನಾವು ಬರದ ವಿಚಾರವಾಗಿ, ನಮ್ಮ ರೈತರ ಇವತ್ತಿನ ಬವಣೆ ವಿಚಾರವಾಗಿ, ನೀರಾವರಿ ಪ್ರದೇಶದಲ್ಲಿ ಒಂದಾದರೆ ಒಣ ಬೇಸಾಯದಲ್ಲಿ ಇನ್ನೊಂದು ಸಮಸ್ಯೆ ಆಗಿರ್ತಕ್ಕಂಥ ವಿಚಾರಗಳು ಮತ್ತು ಇವಾಗ ಯಾವ ರೀತಿ ದ್ವಿದಳ ಧಾನ್ಯಗಳ ವಿಚಾರದಲ್ಲಿ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕು ಅನ್ನೋಂಥ ಹಲವಾರು ಚರ್ಚೆಗಳನ್ನು ಮಾಡಿ ಕೇಂದ್ರ ಸಚಿವರ ಗಮನವನ್ನು ಸೆಳೆಯೋದ್ರ ಜೊತೆಗೆ ಕೇಂದ್ರ ನಮ್ಮ ನೆರವು ಬರಬೇಕು ಅನ್ನೋಂಥ ಮನವಿಗೆ ಸಕಾರಾತ್ಮಕವಾಗಿ ಸಚಿವರು ಸ್ಪಂದಿಸಿದ್ದಾರೆ ಅನ್ನೋದನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾರೆ. ಸರ್, ಈಗ ರೈತರು ಜಮೀನಿಗೆ ನೀರನ್ನು ಕೇಳ್ತಿದ್ದಾರೆ. ಈಗ ಜಲಾಶಯಗಳಲ್ಲಿ ಯಾವ ಪ್ರಮಾಣದಲ್ಲಿ ಈಗ ರೈತರುಗಳಿಗೆ ನೀರು ಬಿಡಲಾಗ್ತದೆ? KRS ಇಂದ ಏನಾದ್ರು ರೈತರಿಗೆ ನೀರು ಹರಿಸಲಾಗ್ತದೆ? ಎಷ್ಟು ಪ್ರಮಾಣದಲ್ಲಿ ಹರಿಸಲಾಗ್ತದೆ? ಏನು ಒಂದು ಕಡೆ ತಮಿಳುನಾಡಿಗೂ ನೀರು ಹರಿತಿದೆ ಸುಪ್ರೀಂ ಕೋರ್ಟ್. ಈಗ ತಮಗೆ ತಿಳಿದಿರ್ತಕ್ಕಂಥ ವಿಚಾರವೇ, ನಾವು ಯಾವುದನ್ನು ಮುಚ್ಚಿಡುವಂಥದ್ದಿಲ್ಲ. ಕೇಂದ್ರ ಇದು ನಮ್ಮ CWMA ತೀರ್ಮಾನವನ್ನು ಇವತ್ತು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿರ್ತಕ್ಕಂಥದ್ದು, ತಮಿಳುನಾಡಿನ ಮನವಿಯನ್ನು ಪುರಸ್ಕರಿಸಿರ್ತಕ್ಕಂಥದ್ರಿಂದಾಗಿ ಇನ್ನೂ 109 ಅಡಿ ಮಾತ್ರ KRSನಲ್ಲಿ ನೀರು ಇರ್ತಕ್ಕಂಥದ್ದು. ಆ 109 ಅಡಿನಲ್ಲಿ ನಾವು ಕರ್ನಾಟಕದವರೇ ಒಂದು ಬೆಳೆ ಬೆಳೆಯೋದಕ್ಕೆ ಕಷ್ಟ ಆಗಿರಬೇಕಾದ್ರೆ ತಮಿಳುನಾಡಿಗೂ ನೀರು ಕೊಟ್ಟು ನಾವು ಇವತ್ತು ಬೆಳೆ ಬೆಳೆಯೋದು ದುಸ್ಸಾಧ್ಯವಾದಂಥ ವಿಚಾರ ಆಗಿದೆ. ವರ್ಣನ ಕೃಪೆ ಒಂದೇ ನಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯನೋ ಹೊರತು ಬೆಳೆ ವಿಚಾರದಲ್ಲಿ ನಾವು ಇದು ನಾಳೆ ನಾವೆಲ್ಲರೂ ಕೂಡ ಒಂದು ICC ಸಭೆಯನ್ನು ಕೂಡ ನಾವು ಮಾಡ್ತಾ ಇರೋದ್ರಿಂದ ಅಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಿ ನಾವು ತೀರ್ಮಾನಕ್ಕೆ ಬರ್ತೀವಿ. ನೀರಿನ ಲಭ್ಯತೆ ಆಧಾರದ ಮೇಲೆ ತೀರ್ಮಾನವನ್ನು ಸೂಕ್ತವಾಗಿ ರೈತ ಪರವಾಗಿ ನಾವು ತಗೋತೀವಿ. ಈಗ ನಾನು ಈ ಸಂದರ್ಭದಲ್ಲಿ ಹಿಂದೆ ನಡೆದಂಥ ಒಂದು ಪ್ರಕರಣದ ಬಗ್ಗೆ ತನಿಖೆ ಎಲ್ಲ ಪೂರ್ಣಗೊಂಡಿದೆ. ಜೊತೆಗೆ ಆ ಹಣದ ವಿಚಾರವಾಗಿ ಏನು ದುರುಪಯೋಗ ಆಗಿದೆ ಅನ್ನೋಂಥ ಪೂರ್ಣ ಪ್ರಮಾಣದ ಹಣ ವಾಪಸ್ ಇದೆ ಅನ್ನೋಂಥ ದಾಖಲೆಗಳ ಮುಖಾಂತರ ನಾನು ತಿಳಿದುಪಟ್ಟಿರ್ತೇನೆ. ಸೊ ದುರುಪಯೋಗ ಮತ್ತು ಇದರ ಬಗ್ಗೆ ದುರ್ಬಳಕೆ ಅನ್ನೋಂಥ ವಿಚಾರ ಹಣ ಇದ್ದ ಮೇಲೆ ಯಾವ ರೀತಿ ಅನ್ನೋದು ಮುಂದಿನ ಚರ್ಚೆಯಲ್ಲಿ ಅದು ಅರ್ಥ ಆಗುತ್ತೆ. ನಾನು ಈಗ ಅಸೆಂಬ್ಲಿ ನಡೀತಾ ಇರೋದ್ರಿಂದ ಇದರ ಬಗ್ಗೆ
ತೀರ್ಮಾನ ಮಾಡ್ತಕ್ಕಂಥ ವಿಚಾರನ ನಾನು ಪ್ರಕಟಪಡಿಸೋದು ಸರಿಯಲ್ಲ. ನಾನು ಸೂಚ್ಯವಾಗಿ ಇಷ್ಟಂತೂ ಹೇಳ್ತೀನಿ, ದುರ್ಬಳಕೆ ಅನ್ನೋವಂಥ ವಿಚಾರದಲ್ಲಿ ಇದ್ದಂಥ ಅನುದಾನ ಅಥವಾ ಆ ಹಣ ವಾಪಸ್ ಅಲ್ಲೇ ಇದೆ ಅನ್ನೋವಂಥ ವಿಚಾರ ನನ್ನ ಗಮನದಲ್ಲಿರ್ತಕ್ಕಂಥದ್ದು. ನೋಡೋಣ ಮುಂದೆ ಏನು ಚರ್ಚೆ ಆಗುತ್ತೆ. ಇಲ್ಲಿ ಹಣದ ದುರ್ಬಳಕೆ ಪ್ರಮಾಣನ ನಾವು ನೋಡಿದಾಗ ಇದೇನು ಅಂಥದ್ದು ಅನ್ನೋದಲ್ಲ. ಹಿಂದೆ BJP ಸರ್ಕಾರ ಇದ್ದಾಗ ವಿವಿಧ ಅಭಿವೃದ್ಧಿ ನಿಗಮಗಳಲ್ಲಿ ಆಗಿದ್ದಂಥ ಅಕ್ರಮಗಳ ಬಗ್ಗೆ ಅವರೇ ಮಾತಾಡಿ, ಅದರ ಮೊತ್ತಕ್ಕೂ ಇದ್ರ ಮೊತ್ತಕ್ಕೂ ಹೋಲಿಕೆ ಮಾಡೋದಾದರೆ ಕಾಲು ಭಾಗನೂ ಇಲ್ಲ. ಇದು ಹಂಗಂದ ಕ್ಷಣಕ್ಕೆ ಅವ್ರು ಕಳ್ತನ ಮಾಡಿದ್ರು ನಾವು ಕಳ್ತನ ಮಾಡಬೇಕು ಅಂತ ನಾನು ಒಪ್ಕೊಳ್ಳೋದಿಲ್ಲ. ಆದರೆ ಇಲ್ಲಿ ಒಂದು ವಿಷಯ ನನ್ನ ಗಮನಕ್ಕೆ ಇರ್ತಕ್ಕಂಥದ್ದು, ಇದು ಚರ್ಚೆಯಲ್ಲಿ ಪೂರ್ಣ ಪ್ರಮಾಣ ದಾಖಲಾತಿ ಜೊತೆಲಿ ಚರ್ಚೆ ನಡೀತದೆ. ಅದರಲ್ಲಿ ಹಣ ದುರ್ಬಳಕೆ ಆಗಿಲ್ಲ ಅನ್ನೋಂಥ ರೀತಿಯಲ್ಲಿ ಇವತ್ತು ಹಣ ವಾಪಸ್ ಇರ್ತಕ್ಕಂಥದ್ದು ಕಾಣಿಸ್ತಾ ಇದೆ.